ರಾಜಗೌಡ್ರೆ, ಈ ಮಂಡ್ಯದ ಕೆಆರ್ಎಸ್ ಭಾಗದ ರೈತರ ಪ್ರತಿಭಟನೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಪೊಲಿಟಿಕಲ್ ಆಪರ್ಚುನಿಟಿ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ಇವತ್ತು ಈ ವಿಚಾರದಲ್ಲೂ ಮಾತನಾಡ್ಬಿಟ್ರು, ನೀರ್ ಬಿಟ್ರೆ ಸರಿ ಇಲ್ದೆ ಹೋದ್ರೆ ಈ ವಿಚಾರದಲ್ಲೂ ಕೂಡ ನಾವು ಧುಮುಕ್ಬೇಕಾಗತ್ತೆ, ರೈತರ ಪರ ನಿಂತು ಹೋರಾಟ ಮಾಡಬೇಕಾಗತ್ತೆ. ಅಂದ್ರೆ ರೈತರು ಎಲ್ಲೆಲ್ಲಾ ಪ್ರತಿಭಟನೆ ಮಾಡ್ತಾರೆ ಅಲ್ಲೆಲ್ಲ ಪೊಲಿಟಿಕಲ್ ಆಪರ್ಚುನಿಟಿಗೆ ಕುಮಾರಸ್ವಾಮಿ ಅವರು ರೆಡಿಯಾಗಿ ನಿಂತಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನವರದು. ಆರೋಪ ಕಾಂಗ್ರೆಸ್ನವ್ರಿಗೆ ಅದೇನು ಹೊಸ್ತಲ್ಲ. ಈಗ ನನ್ನ ಸ್ನೇಹಿತರು ಪಕ್ಕದಲ್ಲಿ ಇದಾರಲ್ಲ, ನಮ್ಮ JDS ಲೀಡರ್ ಅಂತ ಹೇಳ್ಕೊಂಡು ಬಂದರು, ಕುಮಾರಸ್ವಾಮಿ ಅವರು 40 ಎಕರೆ ಯಾಕೆ ಜಮೀನ್ ತಗೊಂಡ್ರು ಅಂತ. ರೈತರು ಕೊಟ್ಟಿದ್ದಾರೆ, ಅವ್ರು ತಗೊಂಡಾರ, ಅವರು ಕೃಷಿ ಮಾಡ್ತಾವ್ರು, ಅವ್ರೇನು ಬಿಸ್ನೆಸ್ ಮಾಡ್ತಾ ಇಲ್ಲ ಅಲ್ಲಿ. ಅದನ್ನ ಸ್ವಲ್ಪ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ JDS ಅವರು ಅಂತ ಬೇರೆ ಹೇಳಿದ್ಮೇಲೆ ನಾನು ಈ ವಿಷಯನ ಪ್ರಸ್ತಾಪ ಮಾಡ್ಲೇಬೇಕಾಗಿತ್ತು. KRS ನಲ್ಲಿ ಒಂದ್ ನಿಮಿಷ ಬ್ರದರ್, KRS ನಲ್ಲಿ 90 ಅಡಿ ನೀರಿದೆ ಇವತ್ತು ಅಟ್ ಪ್ರೆಸೆಂಟ್. 90 ಅಡಿ ನೀರಿದೆ. ರೈತರು ಈ ಹಿಂದೆ ಬೆಳೆ ಹಾಕಿದ್ದಾರೆ, ಬೆಳೆ ಬೆಳೆದಿದ್ದಾರೆ. ಸ್ವಾತಿ ಚಂದ್ರಶೇಖರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬರ ಯಾವ ಮುಖ್ಯಮಂತ್ರಿನೂ ಒಪ್ಕೊಳ್ಳಲ್ಲ ಅಂತ. ಪ್ರತಿ ಸಾರಿ ಬರ ಬಂದಾಗೂನು ಬರ ಅಧ್ಯಯನ ಸಮಿತಿ ಅಂತ ಮಾಡಿ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಬರಪೀಡಿತ ಪ್ರದೇಶಗಳಿಗೆ ಎಷ್ಟೆಷ್ಟು ಅನುದಾನ ಕೊಡಬೇಕು ಅನ್ನೋದ್ರ ಬಗ್ಗೆ DC ಅವರು ಚರ್ಚೆ ಮಾಡಿ, ಅವತ್ತಿನ ಕೃಷಿ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟ ಹಣನ ರಿಲೀಸ್ ಮಾಡ್ತಾ ಇರೋದು ಪ್ರತಿಯೊಬ್ಬ ರಾಜ್ಯದ ಜನತೆಗೆ ಗೊತ್ತು. ಏನೇನೋ ಹೇಳ್ತೀವಿ ಅನ್ನೋದು ಹೇಳೋದಲ್ಲ. ಈಗ ರೈತರು ಬೆಳೆ ಹಾಕಿದ್ದಾರೆ, ಮಂಡ್ಯ ರೈತರಿಗೆ ಏನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮೊದ್ಲಿಂದನೂ ಅವತ್ತಿಂದನೂ ದಾಖಲೆಗಳಾಗಿದ್ದಾವೆ. ರೈತರಿಗೆ ಇವತ್ತು ನೀರ್ ಬೇಕಾಗಿದೆ, ಬೆಳೆಗಳು ಹಾಳಾಗ್ತಾ ಇದಾವೆ, ಅವ್ರಿಗೆ ನೀರ್ ಕೊಡಿ ಅಂತ ಕೇಳ್ತಾ ಇದಾರೆ. ಅದು ತಪ್ಪು ಅನ್ನೋದಾದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನಪ್ರತಿನಿಧಿ ಅನ್ಸ್ಕೊಂಡು ಏನ್ ಮಾಡ್ಬೇಕು? ಜನಪ್ರತಿನಿಧಿಗಳ ಕೆಲಸ ಏನು? ಜನತೆ ಪರವಾಗಿ ಈಗ ನಾನು ವಕ್ತಾರನಾಗಿ ಬಂದಿದ್ದೀನಿ, ತಪ್ಪು ಸರಿಗಳನ್ನ ನಾನು ವಿಮರ್ಶೆ ಮಾಡ್ಬೇಕು. ನೀವು ಮಾಡಿದಂತ ತಪ್ಪನ ಇದು ತಪ್ಪು ಅಂತ ಹೇಳ್ಬೇಕು. ನೀವು ಹೇಳಿದನ್ನೆಲ್ಲ ಒಪ್ಕೊಂಡು ಹೋಗ್ಲಿಕ್ಕೆ ನಾವಿಲ್ಲಿ ಗುಲಾಮ್ಗಿರಿ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತಾ? ನಾವು ಬಂದಿರೋದೇನು, ಇರೋ ವಿಚಾರನ ಜನಗಳ ಮುಂದೆ ಪ್ರಚಾರ ಪಡಿಸ್ಬೇಕು. ಇವತ್ತು KRS ಅಲ್ಲಿ 50 TMC ನೀರು ಹಿಡಿಯುತ್ತೆ. ಡೆಡ್ ಸ್ಟೋರೇಜ್ 4 ರಿಂದ 6 TMC ಡೆಡ್ ಸ್ಟೋರೇಜ್ ಇರುತ್ತೆ. 44 TMC ನೀರು ಇರ್ತದೆ. ಇವತ್ತು 90 ಅಡಿ ಅಂದ್ರೆ ಮೋರ್ ದೆನ್ ಒಂದು 25 TMC ವರೆಗೂ ನೀರು ಇರ್ತದೆ. ಅಟ್ಲೀಸ್ಟ್ ರೈತರಿಗೆ ಒಂದು ಬೆಳೆಗೆ ತಾತ್ಕಾಲಿಕವಾಗಿ ಒಂದು ಬೆಳೆಗೆ ನೀರು ಕೊಟ್ರೆ ಕಳ್ಕೊಳ್ಳೋದೇನಿದೆ? ತಮಿಳ್ನಾಡಿಗೆ ಹರಿಸ್ತೀರಿ, ನಾವು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಏಕಾಏಕಿ ರಾತ್ರೋರಾತ್ರಿ ಹರಿಸ್ತೀರಿ. ಮೊನ್ನೆ ಎಲ್ಲ ಚಲುವರಾಯ ಸ್ವಾಮಿ ಇದ್ದಾಗ ಸಾಕಷ್ಟು ಚರ್ಚೆಗಳಾಯ್ತು. ಬರ ಅಂತ ನಿಮ್ಗೆ ಗೊತ್ತಿದೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಂದು ಅಪ್ಲಿಕೇಶನ್ ಹಾಕೊಳ್ಳೋದು, ಇನ್ನೊಂದು ಮಾಡಿ ರೈತರಿಗೆ ಏನಾದ್ರು ಕೊಡೋ ಅಂತ ಪ್ರಯತ್ನ ಮಾಡಬೇಕು. ನಿಮ್ ರೈತರು ಸ್ವಾಮಿ ಬೇರೆ ದೇಶದ ಬೇರೆ ರಾಜ್ಯದವರಲ್ಲ, ನಿಮ್ ರೈತರು ಅವ್ರ ಬದುಕನ್ನ ಉಳಿಸಬೇಕಾಗಿರೋದು ನಿಮ್ ಕರ್ತವ್ಯ. ನೀವ್ ಅದನ್ನ ಬಿಟ್ಬಿಟ್ಟು ನಾವು ನೀರ್ ಬಿಡಕ್ಕಾಗಲ್ಲ ಅಂದ್ರೆ ನಾವು ಕೇಳೋದೇನ್ ತಪ್ಪೇನಿಲ್ವಲ್ಲ. ಗುರುಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರೊಬ್ರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ರೈತರ ವಿಚಾರದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಳ್ತಿರುವ ನಿಲುವು ಸರಿ ಇದೆಯಾ ಅಥವಾ ರೈತ ವಿರೋಧಿ ಅಂತ ಅನ್ನಿಸ್ತಾ ಇದೆ? ಅಲ್ಲ, ರೈತ ವಿರೋಧಿ ಅನ್ನೋದಕ್ಕೆ ಅಲ್ಲೇ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಲ್ಲ ಮೇಡಮ್. ಇವ್ರು ಹೇಳ್ತಾರೆ ಬಂಜರು ಭೂಮಿ ಅಂತಾರೆ. ನೀವು ಟಿವಿಲಿ ತೋರಿಸ್ತಿರೋದ ನೋಡಿದ್ರೆ ಅಲ್ಲಿ ದೊಡ್ಡದು ಫಲವತ್ತಾದ ಭೂಮಿನೇ ಇದೆ. ಪಾಪ ರೈತರು ಇನ್ನೆಲ್ಲ ಹೋಗ್ಬೇಕು? ಸಿಟಿಗೆ ಬಂದು ವ್ಯವಸಾಯ ಮಾಡಕ್ಕಾಗತ್ತ? ಅವರು ಬೆಂಗಳೂರು ಸಿಟಿಗೆ ಬಂದು ವ್ಯವಸಾಯ ಮಾಡಕ್ಕಾಗತ್ತಾ? ಇವ್ರು ಬೆಂಗಳೂರನ್ನ ದೊಡ್ಡದು ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬೆಂಗಳೂರು ಒಳಗಡೆ ಇರೋದನ್ನ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಕರೆಕ್ಟ್ ಮಾಡ್ಬೇಕಲ್ವಾ? ನೀರು ನಿಂತ್ಕೊಳ್ದಂಗ್ ಮಾಡ್ಬೇಕು, ರಸ್ತೆಗಳು ನೀಟಾಗಿ ಮಾಡ್ಬೇಕು, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನ ತೆರವು ಮಾಡಿಸ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲೋ ರೈತರ ಭೂಮಿಗೆ ಹೋಗ್ಬಿಟ್ಟು ಫಲವತ್ತಾಗಿರೋ ಭೂಮಿನ ತಗೊಂಡ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಅದು ರಾಜಕಾರಣಿಗಳಿಗೆ ಅನುಕೂಲ ಆಗುತ್ತೆ ಅಷ್ಟೇ, ಜನಗಳಿಗೆ ಅನುಕೂಲ ಆಗಲ್ಲ. ರೈಟ್ ಸರ್, ಧನ್ಯವಾದ. ಶಾರದಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಾರದಾ ಅವರೇ. ನಮಸ್ತೆ ಮೇಡಮ್. ಇವಾಗ ಜನರು ಅವರೇ ಹೋರಾಟ ಮಾಡ್ತಾ ಇದಾರಲ್ಲ ಮೇಡಮ್, ಈಗ ನಾವೆಲ್ಲ ಊಟ ಮಾಡೋದು ಅನ್ನನೇ, ಚಿನ್ನ ತಿನ್ನಕ್ಕಾಗಲ್ಲ. ಹಾಗೆ ರೈತರಿಗೆ ತುಂಬಾ ಕಷ್ಟ ಇದೆ ಪಾಪ. ಮಳೆ ಬಂದ್ರೆ ಅವ್ರಿಗೆ ಬೆಳೆ, ಆಮೇಲೆ ಬೆಳೆ ಬಂದ್ರೂನು ಅದಕ್ಕೇನಾರು ರೋಗ ತಗುಲಿದ್ರೆ ಅದಕ್ಕೆಲ್ಲ ಪಾಪ ಅವರು ತುಂಬಾ ಕಷ್ಟ ಪಡ್ತಾರೆ. ದುಡ್ಡು ಹಾಕಿರೋದು ಸಹ ಬರಲ್ಲ ಅಂತ ಪರಿಸ್ಥಿತಿ ಅವರದು. ಸ್ವಲ್ಪ ಜಮೀನ್ ಇರುತ್ತೆ, ಅವರು ಅದ್ರಲ್ಲಿ ಬೆಳೆ ತಕೊಂಡು ಅವ್ರು ಇರ್ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಮೇಲೆನೆ ಕಿತ್ಕೊಬಿಟ್ರೆ ಹೆಂಗೆ? ನಮ್ಮಂತವ್ರೆಲ್ಲ ಹೆಂಗ್ ಊಟ ಮಾಡ್ತೀವಿ? ಈಗ ನಮ್ ಸಿಟಿಲಿ ಇದೀವಿ ನಾವ್, ಇಲ್ಗೆ ನಮ್ಗೆ ಆರಾಮಾಗಿ ಬರುತ್ತೆ. ಅವ್ರ ಯೋಜನೆ ಆದ್ರೂ ರೈತರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಆಗ್ಲಿ ಅಂತ ಹೇಳಿ ಆಶಿಸ್ತೀರಿ. ಧನ್ಯವಾದ ಶಾರದಾ ಅವರೇ ಕರೆ ಮಾಡಿದಕ್ಕೆ.